ನಮಸ್ಕಾರ. ಇವತ್ತು ನಾನು SSLC ವಿದ್ಯಾರ್ಥಿಗಳಿಗೆ ಸಮಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಟ್ರಿಕ್ಸ್ಗಳನ್ನು ವಿವರಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸದಾಶಿವ್ ಖನ್ನನ್ನವರ್, ಸಂತ್ ಜೋಸಫರ ಸಂಯುಕ್ತ ಪ್ರೌಢಶಾಲೆ ಮಡಿಕೇರಿ. ನಾನು ಇವತ್ತು SSLC ವಿದ್ಯಾರ್ಥಿಗಳಿಗೆ ಸರಳ ಹಾಗೂ ಸುಲಭವಾಗಿ ಕೇವಲ 2 ರಿಂದ 3 ನಿಮಿಷಗಳಲ್ಲಿ ಸಮಾಸಗಳನ್ನು ಹೇಗೆ ಗುರುತಿಸಿಕೊಳ್ಳುವುದು ಪರೀಕ್ಷೆಗಳಲ್ಲಿ ಉಪಯುಕ್ತವಾಗುವಂತೆ ಎಂಬುದನ್ನು ಕೆಲವೊಂದು ಟ್ರಿಕ್ಗಳ ಮುಖಾಂತರ ನಾನು ಇವತ್ತು ಸಮಾಸದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಕನ್ನಡದಲ್ಲಿ ಮತ್ತು ಜೊತೆಗೆ ಹಿಂದಿಯಲ್ಲಿ ಮಾತನಾಡಿದ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು ಫೀಡ್ಬ್ಯಾಕ್ ಯಾರಾದರೂ ನೀಡಬಹುದು. ತಾವು ನನಗೆ ಫೀಡ್ಬ್ಯಾಕ್ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಿದ್ದೀನಿ. आइए तो जानते हैं हम समास के बारे में. 2 ಸ್ವತಂತ್ರ ಶಬ್ದಗಳ ಕೂಡಿಕೆ ಅಥವಾ ಸೇರುವುದನ್ನು ನಾವು ಸಮಾಸ ಅಂತ ಹೇಳ್ತೀವಿ. ಕಡಿಮೆ ಶಬ್ದಗಳನ್ನು ಬಳಸಿಕೊಂಡು ಹೆಚ್ಚು ಅರ್ಥ ನೀಡುವ ಸಂಕ್ಷಿಪ್ತ ವಿಧಾನವೇ समास. समास में 2 स्वतंत्र शब्दों का योग होता है. कम से कम शब्दों के प्रयोग से अधिक अर्थ समझाने की जो संक्षिप्त विधा होती है उसे हम समास कहते हैं. समास में 6 ಪ್ರಕಾರ है. ಸಮಾಸಗಳಲ್ಲಿ 6 ಪ್ರಕಾರಗಳಲ್ಲೂ ಮೊದಲನೆಯದಾಗಿ ಅವ್ಯಯೀಭಾವ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅವ್ಯಯೀಭಾವ ಸಮಾಸವನ್ನು ಸರಳವಾಗಿ ತಿಳಿದುಕೊಳ್ಳುವ ಟ್ರಿಕ್ ಏನಂತಂದರೆ, ಇದರಲ್ಲಿ ಮೊದಲನೇ ಪದವು ಸಾಮಾನ್ಯ ಪದವಾಗಿರುತ್ತೆ. ಎರಡನೇ ಪದವು ಮೂಲ ಶಬ್ದ ಅಂತ ಹೇಳ್ತೇವೆ. ಅಂದರೆ ಮೂಲ ಶಬ್ದ ಅಂದರೆ ಈಗ ಉದಾಹರಣೆಗೆ ಯಥಾ ಸಂಭವ. ಇದರಲ್ಲಿ ಯಥಾ ಅಂತ ಬರೆದ್ಬಿಟ್ಟು ಸಂಭವ ಅಂತಕ್ಕಂಥ ಶಬ್ದ ಇಲ್ಲ ಅಂದರೆ ಆ ಶಬ್ದಕ್ಕೆ ಅರ್ಥನೇ ಇಲ್ಲ. ಅಂದರೆ ಉಪಸರ್ಗ ಇರ್ತಕ್ಕಂಥ ಒಂದು ಮೂಲ ಶಬ್ದಕ್ಕೆ ಉಪಸರ್ಗವನ್ನು ಸೇರಿಸಿದಾಗ ಅದಕ್ಕೆ ವಿಶೇಷವಾದ ಅರ್ಥ ಬರುತ್ತೆ. ಇನ್ನು ಆ ಜನ್ಮ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಇದೆ. ಆ ಅಂತ ಮಾತ್ರ ಬರದೆ ಅರ್ಥ ಇರೋದಿಲ್ಲ ಅದಕ್ಕೆ. ಹಾಗೆ ನಾವು ಸಹಾಯಕ ಪದಗಳು ಅಂದರೆ ಉಪಸರ್ಗವಾಗಿ ಬಳಸ್ತೀವಿ. ಯಾವ ಶಬ್ದದ ಮುಂದೆ ಉಪಸರ್ಗವು ಬಂದು ವಿಶೇಷವಾಗಿ ಅರ್ಥ ಬಂದರೆ ಅದಕ್ಕೆ ನಾವು ಅವ್ಯಯೀಭಾವ ಸಮಾಸ ಅಂತ ಕರಿತೀವಿ. शब्द के आगे उपसर्ग आने के बाद अगर कोई विशेष अर्थ आता है तो हम उसे क्या कहते हैं? ಅವ್ಯಯೀಭಾವ ಸಮಾಸ कहते हैं. ಸರಳವಾದ ಸಮಾಸಗಳ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಈಗ ಎರಡನೇದಾಗಿ ನಾನು ಹೇಳ್ತಾ ಇರೋದು ದ್ವಂದ್ವ ಸಮಾಸದ ಬಗ್ಗೆ. ದ್ವಂದ್ವ ಸಮಾಸವನ್ನು ಅತ್ಯಂತ ಸರಳವಾಗಿ, ಈ ಸಮಾಸಗಳಲ್ಲಿ ಅತ್ಯಂತ ಸರಳವಾದದ್ದು ಹೇಗೆ ಅದನ್ನು ಕಂಡುಕೊಳ್ಳುವ ಟ್ರಿಕ್ ಏನಂತಂದರೆ, ಪ್ರಶ್ನೆಯಲ್ಲಿ ಸಮಾಸವನ್ನು ಕೇಳಿದಾಗ ಅಲ್ಲಿ ಸಂಯೋಜಕ ಚಿಹ್ನೆ ಇರುತ್ತೆ, ಅಂದರೆ ಒಂದು ಗೆರೆ ಇರುತ್ತೆ. ಸಂಧಿಯನ್ನು ವಿಗ್ರಹ ಮಾಡಿದಾಗ ಅವರಂತಕ್ಕಂಥ ಶಬ್ದ ಬರುತ್ತೆ ಅಲ್ಲಿ. ಇದನ್ನು ಕಂಡುಹಿಡಿಯುವ ಸರಳವಾದ ಒಂದು ಮಾರ್ಗ. ಅಲ್ಲಿ ಖಚಿತವಾಗಿ 2 ಶಬ್ದಗಳಿರುತ್ತೆ ಮತ್ತು ಅಲ್ಲಿ ಒಂದು ಗೆರೆ ಇರುತ್ತೆ. ಅಂದರೆ संयोजक चिन्ह होता है इस संधि के बीच, इस समास के बीच में, और जब विग्रह किया जाता है तो और आ जाता है वहाँ पे. अब द्विगु समास भी बहुत आसान है. संख्या या समूहवाचक होता है. जैसे कि सत सही, सत यानी 7, यहाँ देखिए संख्यावाचक है. और 12 मास, 12 मासों का समूह. सत सही, सत ಅಂದರೆ 7, 12 ಸಮೂಹ ಅಂದರೆ 12 ತಿಂಗಳುಗಳ ಸಮೂಹ ಮತ್ತು ಸಂಖ್ಯೆಗಳನ್ನು ದ್ವಿಗು ಸಮಾಸ ಅಂತ ಕರಿತೀವಿ. ಇನ್ನು ಕರ್ಮಧಾರಯ ಸಮಾಸ, ಬಣ್ಣ ಮತ್ತು ಗುಣವನ್ನು ತಿಳಿಸಿಕೊಡುವ ಸಮಾಸವನ್ನು ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಹೇಗೆ ಅಂತ ಉದಾಹರಣೆ ಕೊಡ್ತೀನಿ ನೋಡಿ. ಪೀತಾಂಬರ, ಅಂಬರ ಹೇಗಿದೆ? ಅದು ಪೀಲಾ ಹೈ ಅಂದರೆ ಹಳದಿ ಬಣ್ಣದಾಗಿದೆ ಅಂತ ಇಲ್ಲಿ ಪೀತಾಂಬರ ಅಂತ ಕೊಟ್ಟಿದೆ. नीलकंठ, कंठ ಹೇಗಿದೆ? ನೀಲಿ ಬಣ್ಣದಲ್ಲಿದೆ, नीलकंठ. जहाँ पर गुणवत्ता बताई जाती है उसे हम कर्मधारय समास कहते हैं. यानी कि अब देखिए सधर्म, धर्म कैसा है? अच्छा है. कि जहाँ पर गुणवत्ता बताई जाती है उसे हम कर्मधारय समास कहते हैं. नहीं है, यानी कि गुणवत्ता, अच्छाई बुराई कुछ भी, अगर कोई गुणवत्ता बताता है शब्द तो उसे हम क्या कहते हैं? उसे हम कर्मधारय समास कहते हैं. तत्पुरुष समास, ಇದನ್ನು ನಾವು द्वितीय पद, दूसरा पद मूल होता है यहाँ पे, प्रमुख होता है यहाँ पे. जैसे कि देखिए देश तो किसी भी देश को कह सकते हैं. भक्ति का होना है बहुत महत्व है. यानी कि देशभक्ति में भक्ति शब्द ना हो तो क्या यहाँ पे अर्थ नहीं आता है. तो इसीलिए हम तत्पुरुष में क्या करते हैं कि इन शब्दों का इस्तेमाल करते हैं. यानी कि जो द्वितीय शब्द होता है वो प्रधान पद होता है, यानी जो पहला होता है वो सिर्फ पद होता है. दोनों पद प्रमुख होते हैं, लेकिन जो दूसरा पद जो होता है उसे ज़्यादा महत्व रहता है. दूसरा पद आने के बाद ही उसका अर्थ निकलता है. इसी दूसरे पद को हम मूल पद कहते हैं. देखिए यहाँ पे देश है तो देश कोई भी हो सकता है. भक्ति, देशभक्ति कहीं भी हो सकती है, लेकिन उसे विशेष अर्थ भी निकलता है. देश
भक्ति, भक्ति किसकी है? देश की भक्ति। तो हम इसे तत्पुरुष समास कहते हैं। तत्पुरुष समास में बहुत सारे और भी प्रकार हैं, उनके बारे में हम अगले वीडियो में चर्चा करेंगे। और एक समास यहाँ पे छूट गया था, बहुव्रीहि समास। इस समास को हम भगवानों के नाम आते हैं अगर, या तो फिर कोई नया अर्थ निकलता है शब्दों द्वारा, तो उसे हम बहुव्रीहि समास कहते हैं। जैसे मुख्यमंत्री, जो मंत्रियों में मुख्य होता है। घनश्याम, घन के समान श्याम है जो कृष्ण कहते हैं। सभी को धन्यवाद।